ನಮಸ್ಕಾರ. ನಮ್ಮೆಲ್ಲ ಆಟೋ ಚಾಲಕರು ತುಂಬ ಫೋನ್ ಮಾಡಿ ವ್ಯಾಪಾರ ಇಲ್ಲ, ತುಂಬ ನಷ್ಟ ಆಗ್ತಾ ಇದೆ ಅಂತ ಏನು ಮಾಡ್ತಾ ಇದ್ದಾವೆ ಈ ಓಲಾ ಉಬರು ಈ ಅಪ್ಲಿಕೇಶನ್ ಅವರು. ಆಟೋದವ್ರಿಗೆ ಅದು ಯಾವ ಮಟ್ಟಕ್ಕೆ ಮೋಸ ಮಾಡ್ತಾ ಇದ್ದಾರೆ ಅಂದರೆ, ಆಟೋ ರೇಟು ಅಷ್ಟಿದೆ, ಟ್ಯಾಕ್ಸಿ ರೇಟು ತುಂಬ ಗಗನಕ್ಕೆ ಹೋಗಿದೆ. ನೋಡಿ, ನಮ್ಮ ಇಲಿಯಾಸ್ ನಗರ ನಮ್ಮ ಆಫೀಸಿಂದ ನಮ್ಮ ಮನೆ ಮೈಕೋ ಲೆವೆಟೋ ಅಲ್ಲಿಗೆ ನಾನು ಇವಾಗ ಬುಕ್ ಮಾಡ್ತಾ ಇದ್ದೀನಿ. ನೋಡಿ, ಆಟೋ ಬಂದು 185 ರೂಪಾಯಿ ಅಂತೆ, ಪಾಪ ಟ್ಯಾಕ್ಸಿ ಅವ್ರಿಗೆ ಬಂದು 163 ಅಂತೆ. ಈಗ ಯಾರೇ ಒಬ್ಬ ಮನುಷ್ಯ ಯಾವ ರೀತಿ ಬುಕ್ ಮಾಡ್ತಾನೆ, ಬಂದು ನೋಡಿದವನು, ಇದನ್ನು ರೇಟ್ ನೋಡಿದವನು ಟ್ಯಾಕ್ಸಿನೇ ಬುಕ್ ಮಾಡೋಕ್ಕೆ ಹೋಗೋದು. ಅದರಿಂದ ಏನಾಗ್ತಿದೆ, ಆಟೋ ಚಾಲಕರಿಗೆ ತುಂಬ ವ್ಯಾಪಾರ ನಷ್ಟ ಆಗ್ತಿದೆ. ಈ ಉಬರಲ್ಲಿ ಇದು ಈ ರೀತಿ ಮೋಸ ಆಗ್ತಿದೆ. ಟ್ಯಾಕ್ಸಿ ಚಾಲಕರನ್ನಂತೂ ಅವನು ರಕ್ತ ಇರ್ತಾ ಇದ್ದಾನೆ, ಯಾರು ಈ ಉಬರ್ ಕಂಪ್ನಿಯವನು. ನಾವು ನಮ್ಮ ಸಾರಿಗೆ ಒಕ್ಕೂಟದಲ್ಲಿರುವಂಥ ಟ್ಯಾಕ್ಸಿ ಅವರು, ನಮ್ಮ ನಾರಾಯಣ ಸ್ವಾಮಿ ಅಣ್ಣ ಆಗಿರಲಿ, ಆಮೇಲೆ ಜಯಣ್ಣ ಆಗಿರಲಿ, ಯಾರ್ಯಾರು ಟ್ಯಾಕ್ಸಿ ಯೂನಿಯನ್ನ ರನ್ ಮಾಡ್ತಾ ಇದ್ದಾರೆ, ದಯವಿಟ್ಟು ನೀವು ನಿಮ್ಮ ಪರವಾಗಿ ನಾವು ಸಹ ನಿಮ್ಮ ಎಲ್ಲ ಹೋರಾಟದಲ್ಲೂ ಭಾಗಿಯಾಗ್ತೀವಿ. ಇದನ್ನು ಒಂದು ಸಿಟಿ ಒಂದು ರೇಟ್ ಏನು ನಾವು ಸರ್ಕಾರಕ್ಕೆ ಡಿಮ್ಯಾಂಡ್ ಇಕ್ಕಿದ್ವಿ, ಇದನ್ನೆಲ್ಲ ನಾವು ತೋರಿಸಿ ಅವ್ರಿಗೆ ಕಂಪ್ನಿಯವ್ರಿಗೆ ನಾವು ಚಾಟಿ ಇಟ್ಟು ಕೊಡಲೇಬೇಕು. ಏನಕ್ಕಂದರೆ ಇಲ್ಲಿ ಆಟೋ ಡ್ರೈವರ್ಗೂ ಬಿಸ್ನೆಸ್ ಆಗ್ತಿಲ್ಲ. ಏನಾಗ್ತಿದೆ, ಒಂದು ಸೈಡು 10 ಲಕ್ಷ ಕೊಟ್ಟು ಕಾರ್ ತೊಗೊಂಡವ್ರಿಗೆ 163 ರೂಪಾಯಿ ಅಂತೆ, 3 ಲಕ್ಷ ಕೊಟ್ಟು ತೊಗೊಂಡವ್ರಿಗೆ 185 ಅಂತೆ. ಇಲ್ಲಿ ಏನಾಗುತ್ತೆ, 160 ರೂಪಾಯಲ್ಲಿ ಹೋದ್ರೆ ಅವ್ರಿಗೆ ಏನೂ ಸಿಗಲ್ಲ. ಟ್ಯಾಕ್ಸಿ ಡ್ರೈವರ್ಗಳಿಗಂತೂ ಡೀಸೆಲ್ಗೂ ಸಹ ಇವತ್ತಿನ ರೇಟಲ್ಲಿ ಅವ್ರಿಗೆ 1 ರೂಪಾಯಿನೂ ಉಳಿಯಲ್ಲ. ಇಲ್ಲಿ ಆಟೋದವ್ರಿಗೆ ಹೆಂಗಾದ್ರೂ ರೇಟ್ ಉಳಿಯುತ್ತೆ. ಅದು ಏನಕ್ಕೆ ಆಟೋದವ್ರಿಗೆ 185 ಬರ್ತಾ ಇದೆ ಅಂದರೆ, ಇವ್ರಿಗೆ ಕಿಲೋಮೀಟ್ರಿಗೆ 15 ರೂಪಾಯಿ ರೇಟ್ ಫಿಕ್ಸ್ ಆಗಿರೋದ್ರಿಂದ ಆಟೋಗೆ 185 ಬರ್ತಾ ಇದೆ. ಟ್ಯಾಕ್ಸಿಗೆ ಏನಕ್ಕೆ ಅಂದರೆ, ಇವ್ನಿಗೆ ಯಾವುದೇ ಕಿಲೋಮೀಟರ್ ರೇಟು ಟ್ಯಾಕ್ಸಿಯವ್ರಿಗೆ ಇನ್ನು ಸರ್ಕಾರ ನಿಗದಿಪಡಿಸಿರೋದನ್ನು ಇವನು ಹೈಕೋರ್ಟ್ಗೆ ಚಾಲೆಂಜ್ ಮಾಡಿ, ಈ ಓಲಾ ಉಬರ್ ಅವರು ಈ ರೀತಿ ಆ ಟ್ಯಾಕ್ಸಿ ಡ್ರೈವರ್ನ ಒಂಥರ ಯಾವ ಮಟ್ಟಕ್ಕೆ ಮೋಸ ಮಾಡ್ತಾ ಇದ್ದಾರೆ ಅಂದರೆ, ಈ ಮಟ್ಟಕ್ಕೆ ಮೋಸ ಮಾಡ್ಲಿಕ್ಕೆ ಬಂದಿದ್ದಾರೆ. ಇದು ಈ ಓಲಾ ಆಗಲಿ ಉಬರ್ ಆಗಲಿ ಯಾವ್ಯಾವ ಈ ಕಂಪ್ನಿಗಳು ಮಾಡ್ತಾ ಇದ್ದಾವೆ, ಇವ್ರಿಗೆಲ್ಲ ನಮ್ಮ ಚಾಲಕರ ಕಡೆಯಿಂದ ಧಿಕ್ಕಾರ. ಮತ್ತು ಈ ಇನ್ನೊಂದು ಯಾವುದು ಅಲಿಬೇಗ ಓಲಾ ಕಂಪ್ನಿ, ಇವ್ರು ನೋಡಿ, ಇದು ಸೇಮ್ ಅದೇ ಲೊಕೇಶನ್ಗೆ ಬುಕ್ ಮಾಡಿದ್ದೀವಿ. ಕ್ಯಾಬ್ ಬಂದು 254ರಿಂದ 301 ಅಂತೆ, ಮಿನಿ ಬಂದು 250 ಅಂತೆ, ಸಡನ್ ಬಂದು 301, ಆಟೋಗೆ 137, 140. ಇಲ್ಲಿಂದ ಆಟೋಗೆ 180 ರೂಪಾಯಿ ಆಗೋ ಜಾಗಕ್ಕೆ ಇವನು ಬರೀ ಆಟೋಗೆ 137 ರೂಪಾಯಿ ಕೊಡ್ತಾ ಇದ್ದಾನೆ. ಅಂದರೆ ಇವನು ಓಲಾದವನು ಆಟೋದವ್ರನ್ನ, ಅವನು ಉಬರವನು ಟ್ಯಾಕ್ಸಿಯವ್ರು ಹಾಳಾಗಲಿ ಅಂತ ಹೋದರೆ, ಇವನು ಓಲಾ ಕಂಪ್ನಿಯವನು ಆಟೋದವ್ರು ಹಾಳಾಗೋಗ್ಲಿ, ಮನೆ ಹಾಳಾಗೋಗ್ಲಿ ಅಂತೇಳಿ ಈ ರೀತಿ ಕೊಡ್ತಾ ಇದ್ದಾನೆ. ಆದಷ್ಟು ಬೇಗ ಹೈಕೋರ್ಟಲ್ಲಿ ಎಲ್ಲರೂ ಏನು ಮಾಡಿಬಿಟ್ಟಿದ್ದಾರೆ, ಈ ಕಂಪ್ನಿಗಳು ದುಡ್ಡಿದವರು ಹೈಕೋರ್ಟ್ಗೆ ಹೋಗೋದು, ಸ್ಟೇ ತಗೊಬರೋದು, ಸರ್ಕಾರದ ವಿರುದ್ಧ ಮತ್ತು ಸಂಘ ಸಂಸ್ಥೆಗಳ ವಿರುದ್ಧ ಕೇಸ್ ಮಾಡಿ ಹೋರಾಟ ಮಾಡೋದು. ಇಲ್ಲಿ ಚಾಲಕರನ್ನ ರಕ್ತ ಇರುವಂಥ ಕೆಲಸ ಇವತ್ತು ಈ ಆನ್ಲೈನ್ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಈ ಮುಖಾಂತರ ಏನು ನಾವು ಸರ್ಕಾರದಿಂದ ಒಂದು ಅಪ್ಲಿಕೇಶನ್ ಬರಬೇಕು, ಅದನ್ನು ಆದಷ್ಟು ಬೇಗ ತರುವಂಥ ಕೆಲಸ ನಮ್ಮ ಸಾರಿಗೆ ಸಂಘಟನೆ ಒಕ್ಕೂಟಗಳು ಮಾಡಬೇಕು. ಒಕ್ಕೂಟದಲ್ಲಿರುವಂಥ ನಮ್ಮ ಅಧ್ಯಕ್ಷರು ಶರ್ಮಾ ಸರ್ಗೂ ಸಹ ನಾನು ಈ ಮೂಲಕನೂ ಕೇಳ್ಕೊತಾ ಇದ್ದೀನಿ, ಸರ್ ಮತ್ತೊಮ್ಮೆ ನಾವೆಲ್ಲ ಹೋಗಿ ಆದಷ್ಟು ಬೇಗ ಈ ಒಂದು ಅಪ್ಲಿಕೇಶನ್ನು ಬೆಂಗಳೂರು ನಗರದಲ್ಲಿ ಒಂದೇ ಅಪ್ಲಿಕೇಶನ್ ಇರಬೇಕು. ಆಟೋ ಆಗಲಿ, ಟ್ಯಾಕ್ಸಿ ಆಗಲಿ, ಗೂಡ್ಸ್ ಆಗಲಿ, ಎಲ್ಲರಿಗೂ ಒಂದು ಅಪ್ಲಿಕೇಶನ್ ಮುಖಾಂತರ ನಾವು ಬಂದಾಗ ಇವ್ರನ್ನೆಲ್ಲ ನಾವು ಈ ಕಳ್ಳಾಟ ಆಡ್ತಾರಲ್ಲ, ಇವ್ರನ್ನ ನಾವು ಎದುರಿಸ್ಬೇಕಾಗುತ್ತೆ. ಆದ್ದರಿಂದ ನಮ್ಮೆಲ್ಲ ಚಾಲಕರು ಕೇಳ್ಕೊಳೋದಿಷ್ಟೇ, ಈ ರೀತಿ ಮೋಸಕ್ಕೆ ನೀವು ಮೊನ್ನೆಯಿಂದನೂ ಹೇಳ್ತಾನೆ ಇದ್ರಿ. ನೋಡಿ, ಓಲಾದಲ್ಲಿ 20-30 ರೂಪಾಯಿ, ನಾವು ಕಣ್ಮುಂದೆ ಚೆಕ್ ಮಾಡಿದ್ರು ಸಹ ಓಲಾದನ್ನು ಒಂದೊಂದು ಬಾಡಿಗೆಗೆ 30 ರೂಪಾಯಿ ಕಮ್ಮಿ ಕೊಡ್ತಾರೆ, 30-40 ರೂಪಾಯಿ. ಅವನು ಆಫೀಸ್ ಹುಡ್ಕೊಂಡು ಹೋಗೋದು ಕಷ್ಟ ಆಗ್ತಿದೆ, ಅವ್ನು ಎಲ್ಲಿದ್ದಾನೆ ಅನ್ನೋದು ಸಿಗ್ತಿಲ್ಲ. ಉಬರ್ ಅವನು ನಮಗೆ ಆಟೋದವ್ರಿಗೆ ಜಾಸ್ತಿ ಕೊಡ್ತಾವನೆ, ಟ್ಯಾಕ್ಸಿ ಅವ್ರಿಗೆ ನಮಗಿಂತ ರೇಟ್ ಕಮ್ಮಿ ಕೊಟ್ಟು ಅವ್ರನ್ನೂ ಸಹ ಹಾಳು ಮಾಡುವಂಥ ಕೆಲಸ. ಮತ್ತು ಅದರಿಂದ ರೇಟ್ ಜಾಸ್ತಿ ಇರೋದ್ರಿಂದ ಈಗಲೇ ಯಾರೋ ಮೀಟ್ರು ಜಾಸ್ತಿ ಮಾಡಿ ಅಂತೇಳಿ ಬಡ್ಕೊತಾ ಇದ್ರವ್ರಿಗೆ ಈ ಮೂಲಕ ನಾನು ಕೇಳ್ಕೊಳೋದು, ನಾವೇನು ಆಟೋ ಚಾಲಕರು ಎಕ್ಸ್ಟ್ರಾ ದುಡ್ಡು ತೊಗೊಂಡ್ರೆ ನಮಗೂ ಖುಷಿನೇ. ಆದರೆ ಈ ಸಮಸ್ಯೆಗಳು ಏನು, ಈ ಆನ್ಲೈನ್ ಸಮಸ್ಯೆಗಳು ಎಲ್ಲ ಬೆಂಗಳೂರಿನಲ್ಲಿ 90% ಎಲ್ಲರೂ ಆನ್ಲೈನಲ್ಲೇ ಗಾಡಿ ಓಡಿಸ್ತಾ ಇರೋದು. ಈ ಸಮಸ್ಯೆಗಳು ಬಗೆಹರಿಬೇಕು ಅಂದರೆ ನಮ್ಮ ಆಟೋ ರೇಟ್ಗಿಂತ ಟ್ಯಾಕ್ಸಿ ರೇಟು ಜಾಸ್ತಿ ಸಿಗಬೇಕು. ಯಾಕಂದರೆ ಟ್ಯಾಕ್ಸಿಗೆ 10 ಲಕ್ಷ ರೂಪಾಯಿ ಮೇಲೆ ಬಂಡವಾಳ ಇರುತ್ತೆ, ಆಟೋಗೆ 3 ಲಕ್ಷ ಬಂಡವಾಳ ಇರೋದ್ರಿಂದ ದಯವಿಟ್ಟು 3 ಲಕ್ಷ ಒಳಗಡೆ ಬಂಡವಾಳ ಇರೋದ್ರಿಂದ, ಟ್ಯಾಕ್ಸಿಗೆ 10 ಲಕ್ಷ ಮೇಲಿರೋದ್ರಿಂದ ಟ್ಯಾಕ್ಸಿ ಚಾಲಕರು ಬದುಕಬೇಕು, ಆಟೋ ಚಾಲಕರು ಬದುಕಬೇಕು. ಒಂದು ಸಿಟಿ ಒಂದು ರೇಟು ಆದಷ್ಟು ಬೇಗ ಜಾರಿ ಆಗಲಿಕ್ಕೆ ನಾವು ಎಲ್ಲ ಸಂಘ ಸಂಸ್ಥೆಗಳು ಒಂದಾಗಿ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ.
ಹೋರಾಟ ಅಂದರೆ ಇದು ರೋಡ್ ಮೇಲೆ ಬಂದು ಮಾಡಲಿಕ್ಕಾಗಲ್ಲ. ಇದು ಪಾಲಿಸಿ ಮುಂದೆ ಮತ್ತು ಹೈಕೋರ್ಟಲ್ಲಿ ನಾವು ಫೈಟ್ ಮಾಡೋ ಮುಖಾಂತರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ. ಸರ್, ತುಂಬ ಜನ ಆಟೋ ಚಾಲಕರು ಬಿಸ್ನೆಸ್ ಆಗ್ತಾ ಇಲ್ಲ ಅಂದರು. ಈ ರೀತಿ ರೇಟ್ಗಳನ್ನ ಆ್ಯಪ್ಗಳಲ್ಲಿ ಸಿಕ್ಕಾಬಟ್ಟೆ ಆಟೋಗೆ ತುಂಬ ಏನೋ ಕ್ಯಾಬ್ಗಳಿಗೆ ತುಂಬ ರೇಟ್ನ ಕಮ್ಮಿ ತೋರಿಸಿದ್ರೆ ಆಟೋಗೆ ಎಲ್ಲಿಂದ ಬುಕ್ಕಿಂಗ್ ಬರುತ್ತೆ? ಅದೇ ಆಗ್ತಾ ಇರೋದು. ಇವು ಏನಾಗ್ತಿದೆ, ಈ ಕಂಪ್ನಿಗಳಲ್ಲಿ ಈಗ ಕ್ಯಾಬ್ಗಳ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ. ಬೆಂಗಳೂರು ನಗರದಲ್ಲಿ ಏನಾಗಿದೆ, ಕ್ಯಾಬ್ಗಳು ಜಾಸ್ತಿ ಆದಾಗ ಆಟೋಗಳು ಕಮ್ಮಿ ಆದಾಗ ಇವ್ರೇನು ಮಾಡ್ತಾರೆ, ಯಾವ ಜಾಸ್ತಿ ಗಾಡಿಗಳಿದ್ದಾಗ ಅವಕ್ಕೆ ಬಾಡಿಗೆ ಕೊಡುವಂಥ ಕೆಲಸ ಆಗುತ್ತೆ. ಇದು ತಾರತಮ್ಯ. ಇದು ಹೆಂಗೆ ಅಂದರೆ ಪ್ರಯಾಣಿಕರನ್ನ ಆಟೋಯಿಂದ ಟ್ಯಾಕ್ಸಿಗೆ ಕರ್ಕೊಂಡು ಹೋಗುವಂಥ ಪ್ಲಾನು ಈ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಮತ್ತು ಇನ್ನೊಂದು ಓಲಾದಲ್ಲಿ ಆಟೋದವ್ರನ್ನ ಹಾಳು ಮಾಡಬೇಕು ಅಂತಲೇ ಈ ಓಲಾದವನು ನಿಂತಿರೋಂಗಿದ್ದಾನೆ. ಆದ್ದರಿಂದ ನಮ್ಮೆಲ್ಲ ಚಾಲಕರಿಗೂ ನಾನು ಕೇಳ್ಕೊಳೋದಿಷ್ಟೇ, ಸ್ವಲ್ಪ ದಿನ ವೆಯ್ಟ್ ಮಾಡಿ. ಈ ಓಲಾದವನು ಮಾತಾಡಿದ್ದೀವಿ, ಅವನೇನೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾನೆ. ಯಾವ ರೀತಿ ಏನೇನು ಮಾಡ್ತಾರೆ ಅದನ್ನೆಲ್ಲ ನಮ್ಮ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಜಾಗೃತಿ ಮೂಡಿಸುವಂಥ ಕೆಲಸನ ನಮ್ಮ ಪೀಸ್ ಆಟೋ ಸಂಘಟನೆ ಮಾಡುತ್ತೆ.